ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ರೀ ಸಬ್ಸ್ಕ್ರೈಬ್ ಆಗಿರಿ. ಯಾಕೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರಾ. ಎಲ್ಲರೂ 2 ವಿಡಿಯೋ ಹಾಕಿರಿ ದಿನಕ್ಕೆ ಅಂತ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲಪ್ಪ. ನೀವು ಸಬ್ಸ್ಕ್ರೈಬ್ ಎಲ್ಲರೂ ಜಾಸ್ತಿ ಆದರೆ, ಲೈಕ್ಸ್ ಜಾಸ್ತಿ ಆದರೆ, ವ್ಯೂಸ್ ಜಾಸ್ತಿ ಆದರೆ ನಾನು ದಿನಕ್ಕೆ 2 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ರೀ. ನೀವು ಸಬ್ಸ್ಕ್ರೈಬೇ ಆಗಲ್ಲ ಅಂತೀರಿ, ಮತ್ತು ನಮಗೆ ಬೇಜಾರಾಗಲ್ಲನ್ರಿ. ನೀವೇ ಹೇಳ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿರ್ತೀನಿ, ನೀವು ಸಬ್ಸ್ಕ್ರೈಬ್ ಆಗಲ್ಲ, ಲೈಕು ಮಾಡಲ್ಲ ಅಂತಂದರೆ ಹೆಂಗೆ ಹೇಳ್ರಿ. ಪ್ಲೀಸ್ ರೀ, ಯಾರ್ಯಾರು ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ, ಸರಿನಾ? ಯಾರಿದ್ದೀರಾ ಮನೆಯಲ್ಲಿ? ಯವ್ವ, ಹೊರಗಡೆ ಯಾರೋ ಕರ್ದಂಗೆ ಹಾಕೊಂತೈತೆ ನೋಡ್ಬೇ. ಹೊರಗೆ ನೋಡ್ತೀನಿ ತಡಿ ಹಂಗಾರ. ನಮಸ್ಕಾರ ಅತ್ತೆರ. ಅಯ್ಯೋ ನಮಸ್ಕಾರ ಹೇಳಿ ಅಂದ್ರೆ, ಅಯ್ಯೋ ನೀವೇನ್ರಿ ನೀವು ಬಾಗಿಲ್ದಾಗ ನಿಂತಿರಲ್ಲ, ಬರ್ರಿ ಈ ಕಡೆ ಒಳಗಡೆ ಬರ್ರಿ, ಬರ್ರಿ ಅಲ್ಲೇ ಚಪ್ಪಲ್ ಬಿಡ್ರಿ, ಬರ್ರಿ ಈ ಕಡೆ. ಯಾರು ಬೇಯವ್ವ? ಅಯ್ಯ ಶಿಲವ, ನಮ್ಮ ಸಣ್ಣ ಅಳಿಯಂದ್ರೆ ಬಂದಾರ, ಬಾ ಲಗುನ ಪವಿತ್ರಂಕರಿ ಅಳಿಯಂದ್ರೆ ಬಂದಾರಂತಂದು. ಓ ಇವ್ರು ಬಂದಾರನ್ ಬೇ, ಪವಿತ್ರ ಗಂಡ ಆತಳ್ಬೇ, ಕರಿತೀನಿ ಬರ್ರಿ ಅಳಿಯಂದ್ರೆ, ಇಲ್ಲಿ ಬರ್ರಿ, ಈ ಕಡೆನ, ಹಾಂ ಇಲ್ಲೇ ಬರ್ರಿ. ಅಯ್ಯ ಅಲ್ರಿ ಹೇಳಿ ಅಂದ್ರೆ ಒಂದು ಮಾತು ಹೇಳ್ಬೇಕಿಲ್ರಿ. ನೀವು ನಾನು ಯಾರೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ಇವು ನೋಡ್ರಿ ನಂಗಂತೂ ನಂಬಕ್ಕಾಗಲ್ದು ನೋಡ್ರಿ. ಈಗ ಕೈಕಲೆಲ್ಲ ಹಂಗೆ ನಡ್ಗ ಕುಂತ್ಬಿಟ್ಟವು. ನೀವು ಬರ್ತೀರಂತ ಮುಂಚೆ ಏನಾರು ಗೊತ್ತಿದ್ದಿದ್ರೆ, ಅಯ್ಯೋ ನಮ್ಮ ಮನ್ಯಾಗ ನಾನು ಹಬ್ಬದ ಅಡುಗೆನ ಮಾಡಿಸ್ಬಿಡ್ತಿದ್ದೆ ಅಲ್ರಿ. ಪವಿತ್ರವಾಗಿ ಏನಾರು ಹೇಳಿದ್ರೇನ್ರಿ? ಆ ಹುಡುಗಿ ನಂಗೆ ಏನು ಹೇಳಿಲ್ಲ ನೋಡ್ರಿ. ಅಯ್ಯೋ ಇಲ್ರಿ ಅತ್ತೆರ, ಪವಿತ್ರಗೂ ಗೊತ್ತಿಲ್ಲ, ಹಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಇವತ್ತು ಸ್ವಲ್ಪ ಪವಿತ್ರನ ಹೊರಗಡೆ ಕರ್ಕೊಂಡು ಹೋಗೋದಿತ್ತಾ, ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇಲ್ಲೇ ಮನೆಯಿಂದನೇ ಕರ್ಕೊಂಡು ಹೋದರೆ ಆಯಿತು ಅಂತ ಹಾಗೆ ಬಂದೆ. ಏನಾದರೂ ಬೇಜಾರಾಯ್ತೇನ್ರಿ ಅತ್ತೆರ? ಹೇಳ್ದೆ ಕೇಳ್ದೆ ಹಂಗೆ ಬಂದೆಲ್ಲ. ಅಯ್ಯೋ ಏನು ಹೇಳಿ ಅಂದ್ರೆ, ನೀವು ಇದನ್ನು ನಿಮ್ಮ ಮನೆ ಅಂತನ ತಿಳ್ಕೊರಿ, ನಾವು ಯಾಕ್ರಿ ಬೇಜಾರಾಗಂದು. ಇಲ್ಲಿ ನೋಡ್ರಿ ನಂಗಂತೂ ಎಷ್ಟು ಖುಷಿ ಹಾಕೊಂತೈತಂದ್ರೆ, ಅಯ್ಯೋ ನಮ್ಮ ಪವಿತ್ರ ಅಂತೂ ಕುಣದಾಡ ಬಿಡ್ತಾಳೆ ನೋಡ್ರಿ. ನೀವೇನಾರು ಬಂದಿರಂತ ಗೊತ್ತಾದ್ರೆ ಕೂತೋರಿ, ನಾ ನೋಡ್ರಿ ನಿಂದ್ರಿಸ್ಕೊಂಡ ಮಾತಾಡ್ಕೊಂತೀನಿ. ಕೂತೋರಿ. ಏ ಪಂಚವ ಅಂಬವ, ಲಗುನ ಬರೀಲಿ. ನಮಸ್ಕಾರ ಅಕ್ಕಾರ. ಹಾಂ ರೀ ನಮಸ್ಕಾರ. ಆರಾಮದಿರಿ? ಮನ್ಯಾಗೆಲ್ಲರೂ ಆರಾಮದಾರಲ್ರಿ? ಹ್ಞೂ ರೀ, ಮನ್ಯಾಗೆಲ್ಲರೂ ಆರಾಮದಾರ ನೋಡ್ರಿ. ನಾನು ಆರಾಮದೀನಿ, ನೀವು ಹೆಂಗ್ರ ಆರಾಮದಿರಿ? ಹಾಂ ರೀ ನಾನು ಆರಾಮದೀನಿ ನೋಡ್ರಿ. ಹೋಗು ಲಗುನ, ಇದು ನಮ್ಮ ಮಳೆಯಂದ್ರಾಗ ಸರ್ಬತ್ ಏನಾರು ಮಾಡ್ಕೊಂಬ, ಹೋಗಿ ಲಗುನ ಹೋಗು. ಆತ್ರಿ ಹತ್ತಿರ ಇವ ಒಬ್ಬವ ಮುಲ್ಲ ಹೊತ್ತಲ್ದ ಹೊತ್ನಾಗ ಬಂದು, ನಾವು ಇವನ ಕಾಲಾಗನ ಇವನ ಸಲುವಾಗಿನ ನಮ್ಮ ನೇತ್ರವ ಮನೆ ಬಿಟ್ಟು ಹೋಗಂಗಾಗಿದ್ದು. ಮನೆ ಮಾಡ್ತೀನಿ, ಎದಕ್ಕೆ ಬಂದಾನ ಬಂದ್ಯಾವ ಮೀನಾಕ್ಷಿ. ಇವ್ರ ನೋಡವ ನಮ್ದು ಪವಿತ್ರನ ಗಂಡ ಕೊಟ್ಟೈತಲ್ಲ ನಮ್ಮ ಪವಿತ್ರನ, ಅವರ ನೋಡವ. ಇವರು ಭಾಳ ಶ್ರೀಮಂತರ ಅದಾರ, ಕಾರ್ ತೊಗೊಂಬಂದಾರ. ಪವಿತ್ರನ ಏನೋ ಹೊರಗಡೆ ಕರ್ಕೊಂಡು ಹೋಗಾರಂತ ಇವತ್ತು ಅಡ್ಡಾಡಕ್ಕೆ, ಅದಕ್ಕೋಸ್ಕರ ಕಾರ್ ತೊಗೊಂಡ್ಬಂದಾರ. ಹೌದನ್ಬೇ. ಅಣ್ಣಾರ ಆರಾಮದಿರಿ? ನಾನು ಪವಿತ್ರಂದು ದೊಡ್ಡ ಕರಿ. ಹೌದು, ನಾನು ನಿಮ್ಮನ್ನು ಯಾವತ್ತೂ ನೋಡಿಲಾಗಿದ್ದಲ್ರಿ, ಇವತ್ತು ನೋಡಿದೆಲ್ಲ. ನೀವ ಅನ್ರಿ? ಚಲೋ ಆತು ಬಿಡ್ರಿ, ಚಲೋ ಚಂದದಿರಿ ನೋಡ್ರಿ. ನಮ್ಮ ಪವಿತ್ರ ನಿಮಗೆ ಸರಿಯಾಗಿ ಆಗುತ್ತೆ ನೋಡ್ರಿ ಜೋಡಿ. ಈಕಿನ ರೀ ನಮ್ಮ ದೊಡ್ಡ ಮಗಳ ರೀ. ಓ ಹೌದನ್ರಿ, ನಂಗೆ ಪವಿತ್ರ ಇಲ್ಲದಾಳ್ರಿ, ಕಾಣಿಸ್ತಾನೆ ಇಲ್ಲ. ಅದು ಈರಿ ಅಣ್ಣಾರ, ಅದು ಸ್ನಾನಕ್ಕೆ ಹೋಗಳಂತ್ರಿ, ಇನ್ನೇನು ಬರ್ತೀನಂತ ಅಂದ್ಲು. ಆಕೆ ಗೊತ್ತಿಲ್ಲ ಅಂತಲ್ರಿ ನೀವು ಬಂದಿದ್ದು, ಅದಕ್ಕೆ ಸ್ನಾನಕ್ಕೆ ಹೋಗಳ, ಇನ್ನೇನು ಬಿಡ್ತಾ ಅಂತೇಳ್ರಿ. ಹೌದನ್ರಿ, ಆಯ್ತು ತೋರಿ. ಈಕೆ ನಮ್ಮ 2ನೇ ಮಗಳು ನೋಡ್ರಿ. ಹೌದನ್ರಿ, ನಮಸ್ಕಾರ ರೀ. ಹ್ಞೂ ರೀ ನಮಸ್ತೆ. ಅದು ಕಾರ್ ತೊಗೊಂಬಂದಿರಲ್ಲ, ಅದು ನಿಮ್ದನ್ರಿ ಕಾರು? ಹ್ಞೂ ರೀ ನಮ್ದು ರೀ ಕಾರು. ಯಾಕ್ರಿ ಚೆನ್ನಾಗಿಲ್ಲನ್ರಿ? ಏನ್ರಿ ನೀವು ಹಂಗಂತಿರಲ್ಲ, ಎಂಥ ಮಸ್ತ್ ಐತ್ರಿ ಕಾರು. ನಮ್ಮ ತಂಗಿ ಪುಣ್ಯ ಮಾಡಾಡ್ಬಿಡ್ರಿ ನಿಮ್ಮನ್ನು ಮದುವೆ ಯಾಕೆ. ಕಾರ್ ಮಾತ್ರ ಭಾರಿ ಐತೆ ಬಿಡ್ರಿ. ಅಳೇಂದ್ರ ಇಲ್ಲೇ ಯಾಕೆ ನಿಂತ್ಕೊಂಡು ಮಾತಾಡ್ತೀರಿ? ಬರ್ರಿ ಆ ಕಡೆ ಬಂಕ್ದಾಗ ಆರಾಮ ತಂಪು ಗಾಳಿ ಬೀಸ್ತೈತ, ಅಲ್ಲಿ ಕುತ್ಕೊಂಡಂತ್ರಂತ ಬರ್ರಿ. ಅಯ್ಯ ಹೌದ್ರಿ ಅಣ್ಣಾರ, ನಡ್ರಿ ಅಲ್ಲಿ ಕುತ್ಕೊಂಡಂತ್ರಂತ ನಡ್ರಿ. ಆತ್ರಿ ಅತ್ತಾರ. ಯವ್ವ ಹುಡುಗ ಒಂದು ಸ್ವಲ್ಪ ದಪ್ಪ ಅನ್ಸಂಗಿಲ್ಲ ಬೇ. ಏನಿನ ಬಾಯಿ ಮುಚ್ಕೊಂಡಿರ, ಆ ಹುಡುಗ ಕೇಳಿಸ್ಕೊಳ್ಸಿತ್ತು. ಅಲ್ಲಿ ನೋಡಬಾ, ಅಲ್ಲಿ ಹೊರಗಡೆ ಎಂಥ ಕಾರ್ ತಂದಾನಂತಂದು ನೋಡಿದಂದ್ರೆ ನೀನು ಗಾಬರಿ ಹಾಕಿದಿ. ಅಂಥ ದೊಡ್ಡ ಕಾರ್ ತೊಗೊಂಬಂದಾನ. ಏನೋ ಒಂದು ಸ್ವಲ್ಪ ದಪ್ಪದ ನಾಟ, ಆದ್ರೆ ನಮ್ಮ ಪವಿತ್ರಾಗ ಮಾತ್ರ ಜೋಡಿ ಚಂದ ಆಕೈತಿ. ಅವ್ರ ಮುಂದೆ ಏನಾರ ಹಿಂದಿ ಕೇಳಿಸ್ಕೊಳ್ಸಿತ್ತು, ಮತ್ತೆ ಬೇಜಾರಾಗಿದ್ದಾರೆ ಏನು. ಬಾ ಅವರಲ್ಲಿ ಕುಂತಾರ ಬಾ. ಏ ಮೀನಾಕ್ಷವ ಒಂದು ಕುರ್ಚಿ ತಂಬರವ, ಇಲ್ಲ ಅಳಿಯಂದ್ರಾಗ ಕುರ್ಚನೆ ಇಟ್ಟಿಲ್ಲ ನೋಡು, ಎಲ್ಲಿಟ್ಟಾರನ. ಅಯ್ಯೋ ಅತ್ಯಾರ ಇರ್ಲಿ ಬಿಡ್ರಿ, ಇಲ್ಲೇ ಕಟ್ಟೈತಲ್ಲ, ಕಟ್ಟಿಗೆ ಕೂತ್ಕೋತೀನಿ, ಆರಾಮ್ ತಂಪರ ಆಗತ್ರಿ. ಅಳಿಯಂದ್ರ ತುಂಬದ ಕೊಡ ತುಳ್ಕೊಂಗಿಲ್ಲ ಅಂತಂತಾರಲ್ರಿ, ನಿಮ್ಮಂತರ ನೋಡಿನ ಹೇಳಿರ್ಬೋದು. ನೋಡ್ರಿ ಕುರ್ಚಿ ಒಬ್ಬೊಬ್ರು ಕುರ್ಚಿ ತಂದ್ರೆ ಇಂಥ ಕುರ್ಚಿನ ಅಂಥ ಕುರ್ಚಿನ ಅಂತಾರೆ. ನೀವು ನೋಡ್ರಿ ಕಟ್ಟಿ ಮೇಲೆನ ಕೂತ್ಕೊಂಡಿರಿ ನೋಡ್ರಿ. ಅಳಿಯಂದ್ರೆ ನಿಮ್ಮಂಗೆ ಇರ್ಬೇಕು ನೋಡ್ರಿ. ಮೀನಾಕ್ಷಮ್ಮ ಹೋಗು ಚಾಯಿಸ್ಕೊಂಬ, ಇದು ಸರ್ಬತ್ ಮಾಡಂತ ಹೇಳಿದ್ನ ಪಂಚೋಗೈನ ಮತ್ತಂದಾರ, ನೀನು ನಮ್ಮ ತಂದೆಯಲ್ಲಿ ನೋಡೋರು ಹೋಗಿಸ್ಕೊಂಬೋಗು.
ಅಯ್ಯೋ ಅತ್ಯಾರ ನಂಗೆ ಸರ್ಬತ್ ಚಾ ಏನು ಬೇಡ್ರಿ ಒಂದೊಂದು ಗ್ಲಾಸ್ ನೀರು ಕೊಟ್ಬಿಡ್ರಿ ಸಾಕು ನಂಗೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ಲ ಇದೇನು ಬೇಡ್ರಿ ಹತ್ತಿರ ಅದು ಅಲ್ಲದೆ ಎ ಸಿ ಹಚ್ಕೊಂಡು ಕಾರಲ್ಲೇ ಬಂದೆಲ್ಲ ಸೊ ನನಗೇನು ಬೇಡ ಇವಾಗ ಪ್ಲೀಸ್ ನೀರು ಒಂದೇ ಕೊಡ್ರಿ ಸಾಕು. ಏ ಪಂಚಮ ಅವರಿಗೆ ಚಹಾ ಸರ್ಬತ್ ಏನು ಬೇಡ ಅಂತ ನೀರಷ್ಟ ಅಂತ ಲಘುನ ತಂದು ಕೊಡ್ರಿ. ತಡೀರಿ ಅಣ್ಣಾರ ಹೇಳಿನಿ ನೀರು ತಂದು ಕೊಡ್ತಾರ. ಹ್ಞೂ ರೀ ಆಯ್ತು ರೀ. ತಗೋರಿ ನೀರನ್ನು. ಥ್ಯಾಂಕ್ಸ್ ರೀ. ಇರಲಿ ಬಿಡ್ರಿ. ಅಂದಂಗೆ ಪವಿತ್ರ ಬರಲಿಲ್ಲಲ್ರಿ, ಬಂದಿದ್ರೆ ಚಲೋ ಐತ್ರಿ. ಸ್ವಲ್ಪ ಬೇಗ ಹೋಗ್ತಿದ್ವಿ ಮತ್ತೆ ಈವ್ನಿಂಗ್ ಅನ್ನಷ್ಟಿಗೆ ಲೇಟ್ ಆಗಿಬಿಡುತ್ತೆ. ಅಯ್ಯೋ ಬಂದ ಬಿಟ್ಲೆ ನೋಡ್ರಿ ನಿಮ್ಮಿಂದ ಅದಾಳ. ಹಾಯ್. ಹಾಯ್, ಎಷ್ಟೊತ್ತಾಯ್ತು ನಾ ಬಂದು? ನೀವು ನೋಡಿದ್ರೆ ಬರ್ತಾನೆ ಇಲ್ಲಪ್ಪ ಹೊರಗಡೆ. ಅದು ನೀವೇನು ಹೇಳಿಲ್ಲಲ್ಲ ಬರ್ತೀನಿ ಅಂತಂದು. ನೀವೇನಾದರೂ ಹೇಳಿದಿದ್ರೆ ನಾ ಬೇಗ ರೆಡಿಯಾಗಿ ನಿಂತ್ಕೊಂಡು ಬಿಡ್ತಿದ್ದೆ. ನೀವೇನು ಹೇಳಿಲ್ಲಪ್ಪ. ಸರ್ಪ್ರೈಸ್ ಕೊಡೋರು ಯಾರಾದರೂ ಮುಂಚೆನೇ ಹೇಳ್ತಾರಾ? ಇವಾಗ ನಾನು ಹೇಳ್ದೇನೆ ಬಂದಿದ್ದಕ್ಕೆ ನಿಂಗೆ ಖುಷಿ ಆಯಿತು ತಾನೆ? ಓ, ಫುಲ್ಲು ಖುಷಿಯಾಗಿದೆ ನನಗಂತೂ. ನಂಬೋದಕ್ಕೆ ಆಗ್ತಾ ಇಲ್ಲ ನೀವು ಬಂದಿದ್ದೀರಾ ಅಂತ ಅನ್ನೋದು. ಅದಕ್ಕೆ ನಾನು ಹೇಳ್ದೇನೆ ಬಂದಿದ್ದು. ಸರಿ, ನೀ ಇವಾಗ ರೆಡಿ ಇದೆಯಲ್ಲ, ಹೋಗೋಣ? ಹಾಂ, ನಾನು ರೆಡಿನೇ ಇದ್ದೀನಿ. ಎಲ್ಲಿಗೆ ಹೋಗೋದು? ಬಾ, ನಾ ಕರ್ಕೊಂಡು ಹೋಗ್ತೀನಿ. ಯಾಕೆ ನನ್ನ ಜೊತೆ ಬರೋದಿಲ್ವಾ? ಅಯ್ಯೋ ಬರ್ತೀನಿ, ಅದು ಹಾಗೆ ಕೇಳಿದೆ. ಬಾ, ಹೊರಗಡೆ ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ, ಸ್ವಲ್ಪ ಮಾತಾಡೋಣ. ಬಾ, ಹೇಳ್ತೀನಂತೆ ಎಲ್ಲೆಲ್ಲಿ ಅಂತಂದು. ಸರಿ ಆಯಿತು. ಅವ್ವ, ಹಂಗಂದ್ರೆ ನಾವು ಹೋಗಿ ಬರ್ತೀವಿ. ಅತ್ಯಾರ ಹೋಗಿ ಬರ್ತೀವಿ ರೀ. ನಾನು ಸಂಜೆ ಮುಂದೆ ಕರ್ಕೊಂಬಂದು ಬಿಟ್ಟ ಹೋಗ್ತೀನಿ ತಗೋರಿ. ಹ್ಞೂ ಆಯ್ತು ರೆಡಿ ಅಂದ್ರೆ ಆರಾಮಾಗಿ ಹೋಗಿ ಬರ್ರಿ, ಏನೂ ಅರ್ಜೆಂಟ್ ಇಲ್ಲ. ಹುಷಾರು ನೋಡ್ರಿ. ಆತ್ರಿ ಅತ್ಯಾರ, ಸಂಜೆ ಮುಂದೆ ಲಗುನ ಬರ್ತೀವಿ ಅಂತವ್ರಿ. ಆಯ್ತು ರೆಡಿ ಅಂದ್ರೆ ಪವಿತ್ರ ಹುಷಾರು ನೋಡವ ನೀನು. ನಂಗೆ ಅಲ್ಲಿ ಮುಟ್ಟಿದ ತಕ್ಷಣ ಒಂದು ಫೋನ್ ಹಚ್ಚವ, ಹಿಂಗೆ ಮುಟ್ಟಿವಿ ನೋಡಂತಂದ. ಆಯ್ತು ಬೇಯವ್ವ. ಅಕ್ಕ ಹೋಗಿ ಬರ್ತೀನಿ, ಬಾಯ್. ಅವ್ವ ಹೋಗಿ ಬರ್ತೀವಿ. ಮಗಳ ಹುಷಾರು ನೋಡ, ಹೋಗಿ ಲಗುನ ಬಂದುಬಿಡ್ರಿ ಅವ. ಹುಷಾರ ಅಳಿಯಂದ್ರೆ ಏನಾರ ಚಲೋ ಚಲೋದು ಏನಾರು ಕೊಡಿಸ್ತೀನಂತ ಅಂದ್ರೆ ಸುಮ್ಮನೆ ಕಬಕ್ಕಂತಂದು ತೊಗೊಂಡ್ಬಿಡು ಏನು. ಆಯ್ತು ಬೇಯವ್ವ, ನಾವು ಬರ್ತೀವ. ಅವ್ರು ಹೊರಗೆ ಕಾಯಕ್ಕೆ ಕುಂತಾರ. ಬರ್ರಿ ನಾವು ಹೋಗಿ ಅವ್ರ ಕಾರ್ ಹತ್ಸಿ ಬರೋಣ. ನಡಿ ನಡಿ, ನಮಗಂತೂ ಕಾರ್ ಹತ್ತೋ ಭಾಗ್ಯ ಇಲ್ಲ. ನಮ್ಮ ತಂಗಿನಾರ ಕಾರ್ ಹತ್ತತಾಳಲ್ಲ, ಅದನ್ನಾರ ನೋಡಿ ಖುಷಿ ಪಡೋಣ. ನಡಿಬೇಕ. ಹೌದು. ಬಸ್ಲಿಂಗ್ಯಾರ ಹೆಂಗೆ ಕುಣಿದಾಡ್ತಾರೆ ನೋಡು. ತಮ್ಮ ಜೀವನ ಅಷ್ಟ ಚಲೋ ಇರಬೇಕು, ಉಳಿಕೆದಾರ್ದಾಗ ಹೆಂಗೆ ಹಾಳಾಗೋದ್ರು ನಡಿತೈತಿ ಇವರಿಗೆ. ಯಾ ಶನಿಯಿಂದ ಕಾಲಿಟ್ಟನಿಯವ ಇವ ಬಂದ ತಕ್ಷಣ ಪಾಪ ನಮ್ಮ ನೇತ್ರವ ಮನೆ ಬಿಟ್ಟು ಹೋಗಂಗಾತು. ಇನ್ನು ಎಷ್ಟು ಮನೆ ಹೊಡಿಬೇಕಂತ ಅದಾನ ನೀವನು. ನೋಡಲ್ಲಿ ತಂದು ಅಳಿಯನ್ನ ಮಗಳನ್ನ ಕಾರ್ ಹತ್ಸಿ ಬರೋದು ನೋಡ ಪಂಚವಾರ್ಲಿ. ಯಾವತ್ತರ ಖಂಡಾರನೇ ಏನಿಲ್ಲ ಕಾರ್ ಅನ್ನಂಗೆ. ಅಲ್ಲಿ ನೋಡಲ್ಲ ಈಗ ನಿಂತ್ಕೊಂಡು ಟಾಟಾ ಮಾಡೋದೇನು. ಇವ್ರ ಕಾಲ ನೆಲದ ಮೇಲೆ ನಿಂತ್ಕೊಳವಲ್ಲ ಬಿಡು. ತಮ್ದಲ್ಲ ಕಾಲು ನೆಲದ ಮೇಲೆ ನಿಂತ್ಕೊಳಂಗಿಲ್ಲ. ಇದಕ್ಕಿಂತ ಚಲೋನತ್ತಂಗೆ ಅಪ್ಪನತ್ತಂಗೆ ಸಂಬಂಧ ನಮ್ಮ ನೇತ್ರವ್ಗೂ ಬರ್ತೈತಿ. ಅವಾಗ ನೋಡ್ತೀನಿ ಇವ್ರ ಸಂಭ್ರಮನ ಹೆಂಗಿರ್ತೈತೆ ಅಂತಂದು. ಅವಾಗ ಇವ್ರಿಗಿಂತ ಅಪ್ಪನತ್ತಂಗೆ ಅಡ್ಡಾಡ್ಲಿ ನಮ್ಮ ನೇತ್ರವ್ವ, ಆವಾಗ ಗೊತ್ತಾಕೈತಿ ಇವರಿಗೆ. ಎಷ್ಟು ಹೊಟ್ಟೆ ಊರಿ ಪಟ್ಕೋಲಿ ಇವರೆಷ್ಟು ನಮ್ಮ ನೇತ್ರವನ್ನ ನಮ್ಮ ಅನ್ನಿಸ್ತಾರ, ಅಷ್ಟ ನಮ್ಮ ನೇತ್ರವಂದು ಜೀವನ ಚಲೋ ಆಕೈತಿ. ಮತ್ತು ನಮ್ಮ ನೇತ್ರವಾಗ ಕಣ್ಣೀರು ಹಾಕ್ಸಿದ್ರೆ ಇವ್ರಿಗೇನು ಒಳ್ಳೇದಾಕೈತನ? ಜೀವನದಾಗ ಒಳ್ಳೇದಾಗಂಗಿಲ್ಲ ಇವರಿಗೆ. ಪಾಪದ ನಮ್ಮ ನೇತ್ರವ ಕಣ್ಣೀರು ಹಾಕಿ ಮನೆ ಬಿಟ್ಟು ಹೋತು. ಇವ್ರಿಗೇನು ಒಳ್ಳೇದಾಕೈತಿ? ಈಗ ಹುರಿದಾಡ್ಲಿ ಎಷ್ಟು ದಿನ ಹುರಿದಾಡ್ತಾರ ನಾವು ನೋಡೋಣ. ಮುಂದೆ ನಮ್ಮ ನೇತ್ರವನ್ನ ಜೀವನ ಈಕಿಗಿಂತ ಚಲೋದಾಕೈತಿ ಬಿಡು. ನಾವ್ಯಾಕೆ ಚಿಂತೆ ಮಾಡ್ಬೇಕು? ಪಂಚವ ಬಾಬಾ ಬಂದರು ನೋಡಲ್ಲಾಗಲೇ ಎಲ್ಲಾರ ನಕ್ಕೊಂತ ಕಿಶಿ ಹೆಂಗೆ ಹೆಂಗೆ ಬರಾಕೊಂತಾರ. ಬಾ ನಾ ಹೋಗೋಣ, ಇಲ್ಲಾಂದ್ರೆ ನಮ್ಮನ್ನು ಕಂಡು ಇನ್ನೊಂದಿಟ್ಟು ಮಾಡ್ತಾರವ್ರು. ಹೌದು, ಮತ್ತು ನಮ್ಮನ್ನು ಕಂಡು ಇನ್ನೊಂದಿಟ್ಟು ಬಿಲ್ಡಪ್ ಕೊಡಕ್ಕೆ ಬರ್ತಾರೆ. ನಡಿ ನಾ ಹೋಗೋಣ. ಮಿನವ ಶಿಲವ ಹೆಂಗದನ ನನ್ನ ಸಣ್ಣ ಅಳಿಯ? ಹೆಂಗಾಕೈತಿ ಜೋಡಿ ಇಬ್ರದು? ವಾ ಜೋಡಿ ಚಂದ ಆಕೈತಿ ಬಿಡು. ನಮ್ಮ ಪವಿತ್ರವ ಪುಣ್ಯ ಮಾಡಲ್ ಬಿಡು. ನೋಡ್ಬಿ ಅಲ್ಲಿ ಮದುವೆಗಿಂತ ಮುಂಚೆನ ಕಾರ್ನಾಗ ಏನಂದವ ಶಾಪಿಂಗ್ ಅಂತ. ಮದುವೆ ಆಗಿ 10 ವರ್ಷ ಆಗಿ ಬಂದ್ರು ನನ್ನ ಗಂಡ ಒಂದು ದಿನಾನು ಒಂದು ಸೀರೆ ತೊಗೊಳಕ್ಕಲ್ಲ, ಒಂದು ಬ್ಲೌಸ್ ಪೀಸ್ ತೊಗೊಳಕ್ಕೂ ಕರ್ಕೊಂಡು ಹೋಗಿಲ್ಲ. ಈಗ ನೋಡಿ ನಮ್ಮ ಪವಿತ್ರ ಒಂದು ಲಕ್ಕ ಬಿಡ್ಬೇ. ಹ್ಞೂ ಬೇಯವ್ವ, ನೋಡಿದೇನೋ ಕಾರ್ನಾಗ ಎ ಸಿ ಹಚ್ಕೊಂಡು ಹೆಂಡತಿಗೆ ಕದಾತ ಇದು ಕಿಟಕಿದು ಏನದ ಕಾರಿಂದು ಬಾಗ್ಲ ತೆಗೆದು ಕುಂದರ್ಸಿ ಬಾಬಾ ಎಷ್ಟು ಕೇರ್ ಮಾಡ್ತಾನೆ ಬೇ ನಮ್ಮ ಪವಿತ್ರ ಹೋಗಾರ. ಅಯ್ಯೋ ನಮ್ಮ ಪವಿತ್ರ ಮೇಲೆ ಭಾಳ ಜೀವದಾನ. ದಿನ ಫೋನು ಇಷ್ಟು ಸಲ ಹಚ್ಚಿರ್ತಾನೆ, ರಾತ್ರಿ ಇಷ್ಟು ತನಕ ಫೋನಾಗ ಮಾತಾಡ್ತಿರ್ತಾರೆ. ಈಗ ನೋಡಿ ಈಗ ಹೇಳ್ದೆ ಬಂದು ಹೆಂಗೆ ಕರ್ಕೊಂಡು ಹೋದ. ಯವ್ವಾ ನಮ್ಮ ಪವಿತ್ರ ಒಂದು ಜೀವನ ಚಲೋ ಆತವ. ಇಷ್ಟು ದಿನ ಹೆಂಗೆ ಏನಂತ ಚಿಂತಿತ್ತು. ಅಂದು ಲೇಟ್ ಆದರೂ ಪರವಾಗಿಲ್ಲ, ನನ್ನ ಮಗಳಿಗೆ ಒಳ್ಳೆ ಮನಿನ ಸಿಕ್ಕೈತಿ. ಹ್ಞೂ ಬೇ, ನಮಗಂತೂ ಇಷ್ಟು ದಿನ ಕಾರ್ ಹತ್ತೋ ಭಾಗ್ಯ ಸಿಗಲಿಲ್ಲ. ಕಾರ್ ಹತ್ತೋದಲ್ಲ, ಕಾರ್ ಮುಟ್ಟೋ ಭಾಗ್ಯನ ಸಿಕ್ಕಿಲ್ಲ ಆಯ್ತು. ಈಗ ನಮ್ಮ ಪವಿತ್ರನ ದಿಸೆಯಿಂದ ಕಾರು ಮುಟ್ಟಂಗಾತು. ಒಂದಿನ ಇಲ್ಲ ಒಂದಿನ ಆ ಕಾರ್ನಾಗ ಹೋಗ್ಬರ್ಬೇಕು ನೋಡ್ಬೇ. ನಮಗೂ ಏನಾರು ಒಂದು ಮಾತು ನೀವು ಬರಂಗಿದ್ರೆ ಬರ್ರಿ ಅಂತ ಕರೆದ್ಬಿಟ್ಟಿದ್ರೆ ನಾನಂತೂ ಕುಣ್ಕೊತ ಹೋಗ್ಬಿಡ್ತಿದ್ದೆ ನೋಡ್ಬೇ. ನೀನಂತೂ ಅವ್ರೇನ ಇನ್ನು ಮದುವೆ ಆಗಿಲ್ಲ, ಹೊಸ ಜೋಡಿಗಳು ಏನೋ ಮಾತಾಡ್ಬೇಕು ಅಂತಂದು ಅಡ್ಡಾಡ್ತಾರೆ. ಅವ್ರ ಮಧ್ಯೆ ನಮಗೇನು ಕೆಲಸ ಐತಿ?
ಅಯ್ಯ ಅವ್ರ ಪಾಡಿಗೆ ಅವ್ರು ಅಡ್ಡಾಡ್ತಿದ್ರು ಅವ್ರು ಮಾತಾಡ್ಕೊಂಡು ಕೂತಿದ್ರು. ನಾವು ಆರಾಮ್ ಕಾರ್ನಾಗ ಎಂಥದಂತ ಎ ಸಿ ಹಚ್ಕೊಂಡು ಮಸ್ತ್ ಹೋಗಿ ಬರ್ತಿದ್ವಿ ನೋಡ್ರಿ. ಮದುವೆ ಆದ್ಮೇಲೆ ನಮ್ಮ ಪವಿತ್ರವಾಗಿ ಹೇಳ್ಬೇಕು, ಅವಾಗವಾಗ ನಮ್ಮನ್ನ ಕರ್ಸ್ಕೊಂತೀರವ ಅಂತಂದು. ಹೌದು ಬೇ ಅಕ್ಕ, ಪವಿತ್ರವ ಇವತ್ತು ಬರಲಿ ರಾತ್ರಿಗೆ ಒಂದು 10 ಸಲ ಕಿವಿಯಾಗ ಒತ್ತಿ ಹೇಳೋಣ. ನೀನು ಹೇಳ್ತಿರು ನಿನ್ನ ಗಂಡಗ ನಂಗೆ ನಮ್ಮ ಅಕ್ಕನ ನೋಡಂಗೈತಿ, ನಮ್ಮ ಅವ್ನು ನೋಡಂಗೈತಿ ಅಂತ ಅವಾಗವಾಗ ಹೇಳ್ತಿರು. ಹಂಗೆ ನಾವು ಆ ನೆಪದಾಗ ನಿನ್ನ ನೋಡಕ್ಕೆ ಬರೋ ನೆಪದಾಗ ಒಂದು 4 ಸಲ ಕಾರ್ನಾಗ ಹತ್ಕೊಂಡು ಬರ್ತೀವವ್ವ, ನಿಮ್ಮ ಮನ್ಯಾಗ ಒಂದು 4 ದಿನ ಇದ್ದು ಬರ್ತೀವವ್ವ ಅಂತ ಹೇಳೋಣ. ಹೌದು ಹಂಗೆ ಹೇಳೋಣ. ಯವ್ವ ಅಂದರು ಎಲ್ಲರೂ ಅದಾರ ಅನ್ಬಿ ನೀನು ಸೊಸೆಯರು? ಅಯ್ಯ ಯಾವೂ ಇಲ್ಲ, ಎಲ್ಲವಕ್ಕೂ ಈಗ ಕಣ್ಣು ಹತ್ತಿಬಿಟ್ಟೈತಿ. ನನ್ನ ಮಗಳು ಕಾರ್ನಾಗ ಹೋದ್ಲಲ್ಲ, ನನ್ನ ಅಳಿಯ ಬಂದು ಕರ್ಕೊಂಡು ಹೋದಲ್ಲ, ಅದಕ್ಕೆ ಎಲ್ಲವಕ್ಕೂ ಹೊಟ್ಟೆ ಉರಿ ಪಟ್ಕೊಂಡು ಎಲ್ಲವೂ ಅಲ್ಲಿ ಅಡುಗೆ ಮನ್ಯಾಗ ಸೇರ್ಕೊಂಡವು. ಯವ್ವ ಏನೇ ಹೇಳಬಿ, ನೇತ್ರ ಒಂದು ಕಾಲ್ಗುಣ ಚಲೋ ಇಲ್ಲ ನೋಡು. ಆಕೆ ಮನೆ ಬಿಟ್ಟು ಹೋದ ತಕ್ಷಣ ನೋಡಿದಿನ ನಮ್ಮ ಪವಿತ್ರ ಹೋಗ ಎಷ್ಟು ಚಲೋ ಆಯ್ತು. ಈಗ ನೋಡು ಹುಡುಗ ಕರ್ಕೊಂಡು ಫೋನ್ ಹಚ್ಚಿ ಮಾತಾಡ್ತಾನ. ಈಗ ನೋಡು ತಾನೋ ಬಂದು ಕಾರ್ನಾಗ ನಮ್ಮ ಪವಿತ್ರನ ಕರ್ಕೊಂಡೋಗಿ ಅಡ್ಡಾಡ್ಸೋದೇನು ಏನೇನೋ ಕೊಡಿಸ್ತೀನಂತ ಅಂದಾನಂತ ನೋಡಿದಿನ. ಆಕೆ ನೇತ್ರವನ್ನ ಸದ್ಯಕ್ಕೆ ಮನ್ಯಾಗ ಸೇರ್ಸ್ಕೊಳಕ್ಕೆ ಹೋಗ್ಬೇಡ್ಬಿ ನೀನು. ಹೌದು ಬೇಯವ್ವ, ನೇತ್ರವನ್ನ ಅನ್ಕತನ ಮನ್ಯಾಗ ಸೇರ್ಸ್ಕೊಳಕ್ಕೆ ಹೋಗಬೇಡ, 1 ವರ್ಷ ಒಪ್ಪತ್ತು. ಯಾಕಂದ್ರೆ ಮತ್ತಕ್ಕೆ ಏನಾರು ಕಣ್ಬಿಟ್ಟು ಮೊದಲ ಸರಿ ಇಲ್ಲಕ್ಕಿ, ಅದಕ್ಕೆ ಒಂದು ಸ್ವಲ್ಪ ದಿನ ಸೇರ್ಸ್ಕೊಳಕ್ಕೆ ಹೋಗಬೇಡ. ನಮ್ಮ ಪವಿತ್ರಂದು ಮದುವೆ ಎಲ್ಲ ಆಗಲಿ ಆರಾಮಾಗಿ, ಆಮೇಲೆ ಬೇಕಾರೆ ಸೇರ್ಸ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಅವತ್ತು ಪಿಲ್ಯಾನ ಮಾಡಿ ಆಕಿನ ಮನೆಯಿಂದ ಹೊರಗೆ ಹಾಕಿದ್ದು. ನೇತ್ರವ್ವ ಅವರಪ್ಪ ಅವ್ವ ನಮ್ಗೆ ಕಣ್ಣು ಹಾಕಿದ್ರಂದ್ರೆ ನಮ್ಮ ಅಳಿಯಂದ್ರ ಮೇಲೆ ತನ್ನ ಮಗಳಿಗೆ ಕೊಡಿಸ್ಬೇಕಂತ ನಮ್ಗೆ ಕುಣಿದಾಡಿದ್ರಂದ್ರೆ ನಾನು ಬಿಡ್ತೀನ. ನಾ ಪಟ್ಟು ಹಿಡ್ಕೊಂಡು ಕುತ್ಕೊಂಡೆ. ಕೊಡಂಗಿದ್ರೆ ನನ್ನ ಮಗಳನ್ನ ಕೊಡೋದ ಹುಡುಗ, ಇಲ್ಲಾಂದ್ರೆ ಯಾರಿಗೂ ಬೇಡ ಅಂತ ಪಟ್ಟು ಹಿಡ್ಕೊಂಡೆ ಕುತ್ಕೊಂಡೆ ನೋಡು. ಅವಾಗ ಗಪ್ಪಾಗಾರ. ಇಲ್ಲಾಂದ್ರೆ ಇದನ್ನು ತನ್ನ ಮಗಳಿಗೆ ಮಾಡ್ಕೊಳ್ಳೋರಿದ್ರು ಅವರು, ಈ ಹುಡುಗನ. ಹೌದಾ ನಿಂಬೆ ಚಲೋ ಮಾಡಿ ನೋಡ್ಬೇ ನೀನು. ಇಲ್ಲಾಂದ್ರೆ ಇಂಥ ಚಲೋ ಸಂಬಂಧ ಅದು ನೇತ್ರಿ ಫಾಲಾಗೋಕ್ಕಿತ್ತು. ಅದಕ್ಕೆ ಮುಂದೆ ಎಂಥದಾರ ಯಾಕೆ ಒಂದು ಕೊಡಲಕ್ಕ ಏನಾರ ಕೊಟ್ಕೊಂಡು ಏನಾರ ಮದುವೆ ಮಾಡ್ಕೊಂಡು ಹಾಳಾಗೋಗಲಕ್ಕ. ಅದು ಈಗ ನಮ್ಮ ಪವಿತ್ರವಾಗಂತೂ ಚಲೋ ಸಂಬಂಧ ಬಂತಲ್ಲ, ಸಾಕ್ಬಿಡತ್ತಗ. ಯವ್ವ ಅಂದರೂ ಮುಂದೆ ಹೇಳ್ತೀನಿ ಕೇಳು, ನೇತ್ರವಾಗ ಏನಾರು ಚಲೋ ಸಂಬಂಧ ಅವು ಇವು ಬಂದ್ರೆ ಹಾಳು ಮಾಡಿಬಿಡ್ಬಿ. ಎಂಥದರ ಒಂದು ಹಳ್ಳಿಗೆ ಹೋಗ, ಎಂಥದರ ಒಂದು ಮದುವೆ ಮಾಡಿ ಕೊಡಿಸ್ಬಿಡ್ಬಿ. ಮತ್ತು ಇಂಥದ ಚಲೋದಾದ್ರೆ ವರದಕ್ಷಿಣೆ ಕೊಡು, ಅದು ಕೊಡು, ಎಲ್ಲ ಆಸ್ತಿಯಿಂದ ಹೋಗ್ತೈತೆ ನೋಡು. ಹೌದು ಬೇಯವ್ವ, ಎಂಥದಾರ ಒಂದು ಹುಡುಗನ ನೋಡಿ ಮದುವೆ ಮಾಡಿಸ್ಬಿಡ್ಬೇ ನೀನು. ಇಂಥ ನಮ್ಮ ಪವಿತ್ರವಂಗಿಂತ ಚಲೋ ಸಂಬಂಧ ಮಾತ್ರ ಬರಬಾರ್ದು ನೋಡಕ್ಕಿ ನೇತ್ರವಾಗ. ಹ್ಞೂ ಬೇ, ಈ ಊರಾಗ ನಮ್ಮ ಸಂಬಂಧಿಕರದಾಗ ಈಗ ಪವಿತ್ರವಾಗಿ ಬಂದಿರೋ ಸಂಬಂಧನ ಚಲೋ ಇರೋದಂದ್ರೆ ಅದಕ್ಕೆ ನೇತ್ರವಾಗ ಇದಕ್ಕಿಂತ ಕೆಳಗಿನ ಸಂಬಂಧನ ತೊಗೊಂಬ ನೀನು. ಇದಕ್ಕಿಂತ ಚಲೋ ಸಂಬಂಧ ಬರಂಗೆ ಮಾಡಬೇಡ. ಹ್ಞೂ ಬೇ, ಹಂಗೇನಾರ ಬಂತಂದ್ರೆ ಮತ್ತು ಅವ್ರ ಕಾಲು ನೆಲದ ಮೇಲೆ ನಿಂತ್ಕೊಳಂಗಿಲ್ಲ. ಅದಕ್ಕೆ ಆಕೆಗೆ ಅಂತೀನಿ ಎಂಥದಾರ ಒಂದು ಸಂಬಂಧ ಬಂದು ಕರೆಸಿ ಮಾಡಿ ಕಳಿಸ್ಬಿಡ್ಬೇ ಮದುವೆನ. ಅಯ್ಯ ನಾನು ಹಂಗೆ ಮಾಡ್ತೀನಿ. ನನ್ನ ಮಗಳದ ಇಲ್ಲ ಎತ್ತರ ಏನದು ತಾಪಲ್ಲಿರ್ಬೇಕು ನನ್ನ ಮಗಳ. ಇದಕ್ಕಿಂತ ಚಲೋ ಸಂಬಂಧ ಅವ್ರಿಗೆಲ್ಲಿ ಸಿಗ್ತೈತಿ? ಬದ್ನಿಕಾಯಿ ಸಿಗ್ತೈತಿ ನೋಡು. ನನ್ನ ಮಗಳಂಥ ಸಂಬಂಧ ಯಾರಿಗೂ ಸಿಗಂಗೆ ನಾನು ಮಾಡಂಗಿಲ್ಲ. ಬೇಕಾರೆ ನೋಡಂತ್ರಂತ ಎಂಥದಾರ ಒಂದು ಸಿಗ್ತೈತಲ್ಲ, ಇಲ್ಲೇ ಸಣ್ಣ ಅಂತಿಂತವು ಕರೆಸಿ ಮದುವೆ ಮಾಡಿ ಕಳಿಸ್ಬಿಡೋದತ್ತಾಗ. ಬರ್ರಿ ಅಲ್ಲಿ ಕೊನೆಯಾಗ ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋದೈತಿ. ಬರ್ರಿ, ಇಲ್ಲಿ ಯಾರು ಬಸ್ಲಿಂಗ್ ಯಾರು ಬಂದ್ಗಿಂತಾರ, ಅಲ್ಲೇ ಕೊನೆ ಕೂತ್ಕೊಂಡು ಮಾತಾಡೋಣ ಬರ್ರಿ. ಹೌದು ಬೇ, ನಿನ್ನ ಸೊಸೆಯರು ಎಲ್ಲಿರ್ತಾರಂತ ಹೇಳೋಕ್ಕಾಗಂಗಿಲ್ಲ. ನಡಿ ಅಲ್ಲೇ ಕೊನೆಯಾಗ ಮಾತಾಡೋಣಂತ.